ಫ್ರೆಂಡ್ಸ್, ನಮ್ಮ ಪಯಣ ಈಗ ಮತ್ತೆ ಬೆಂಗಳೂರು ಕಡೆಗೆ. ಸೊ ನಾನು ಗುಲ್ಬರ್ಗದಿಂದ ನಮ್ಮೂರಿಗೆ ಬಂದೆ. ನೆಕ್ಸ್ಟ್ ಡೇ ನಾವು ಮತ್ತೆ ಟ್ರಾವೆಲ್ ಮಾಡ್ತಾಯಿದ್ವಿ ಬೆಂಗಳೂರಿಗೆ. ಸೊ ಬೈಕಾರ್ ಹೋಗೋದ್ರಿಂದ ಡೇ ಅಲ್ಲೇ ಜರ್ನಿ ಮಾಡಿದ್ವಿ. ಹೋಗೋವರೆಗೂ ರಾತ್ರಿ ಆಯಿತು, ಹಾಗಾಗಿ ರಾತ್ರಿ ನನ್ನ ವೀಡಿಯೋ ಏನು ಕಂಟಿನ್ಯೂ ಮಾಡಿಲ್ಲ. ನೆಕ್ಸ್ಟ್ ಡೇಯಿಂದ ನಿಮಗೆ ತೋರಿಸ್ತೀನಿ. ಸೊ ಇದು ಹತ್ರ ಇದು ಟಿ ಬಿ ಡ್ಯಾಮ್ ಹತ್ರ, ಡ್ಯಾಮಿಂದ ಒಂದು ಕೆನಲ್ ಹೋಗುತ್ತೆ ಇಲ್ಲಿ. ಆ ಕೆನಲ್ ಹತ್ರ ಇರೋಂಥ ಒಂದು ವ್ಯೂ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಮಾರ್ನಿಂಗ್ ನನ್ನ ರೂಟೀನ್ ಬೆಂಗಳೂರಲ್ಲಿ. ಸೊ ನಾನಿದ್ದೀನಿ ಬೆಂಗಳೂರಲ್ಲಿ 2 ದಿವಸ ಆಯಿತು. ಸ್ವಲ್ಪ ಆ ಕಡೆ ಓಡಾಡೋದ್ರಲ್ಲಿ ಬ್ಯುಸಿ ಇದ್ದೆ. ಸೊ ಇವಾಗ ನಾನು ಮಾರ್ನಿಂಗ್ ಶೆಡ್ಯೂಲ್. ಬೆಳಗ್ಗೆ ನಾನು ಅಡುಗೆ ಮಾಡ್ತಿದ್ದೀನಿ. 7:30 ಟೈಮು. ಆಲ್ರೆಡಿ ಟೈಮ್ ಆಗೈತಾ 7:30. ನಾನು ಅಡುಗೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗ್ಬೇಕಂತ ಹೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸೊ ಬೆಳಗ್ಗೆ ಜಲ್ದಿ ನಮ್ಮ ತಂಗಿನ ಆಫೀಸ್ಗೆ ಹೋಗ್ತಾಳೆ, ಹಾಗಾಗಿ ಜಲ್ದಿನೇ ಅಡುಗೆ ಮಾಡ್ಲಿಕ್ಕತ್ತೀನಿ. ಕೆಲಸದವಳು ಬಂದಿದ್ದಾಳೆ, ಆಕಿನ ಕೆಲಸ ಮಾಡ್ತಿದ್ದಾಳೆ. ಸೊ ಫಟಾಫಟ್ ಅಂತ 9 ಗಂಟೆ ತನಕ ಎಲ್ಲನೂ ಮುಗಿದಿರುತ್ತೆ. ಸೊ 9 ಗಂಟೆ ಆದಮೇಲೆ ಫ್ರೀ ಆಗ್ತೀನಿ ಎಲ್ಲಾದರೂ ಹೋಗ್ಬೇಕಂದ್ರೆ. ಹೀರೆಕಾಯಿ, ಉದುರುಬೇಳೆ ರೆಡಿ. ಬೆಳಗ್ಗೆ ಎದ್ದು ಫಟಾಫಟ್ ಅಂಥೇಳಿ ಮೇಲಿನ ಕೆಲಸ ಮಾಡಿಕೊಂಡು ಬಿಸಿನೀರು ಕಾಸ್ಕೊಂಡು ಟೀ ಮಾಡಿಕೊಂಡು ಟೀ ಕುಡಿದು ಸ್ವಲ್ಪ ಆದಮೇಲೆ ನನ್ನ ಕೆಲಸಕ್ಕೆ ನಿಂತಿದ್ದು. ಕೆಲಸದವ್ರು ಬಂದು ಕೆಲಸ ಮಾಡಿಕತ್ತಾವ. ಸೊ ಅದಾದಮೇಲೆ ಎಲ್ಲ ಅಡುಗೆ ಆದಮೇಲೆ ನಾನು ಒಂದು ಸ್ವಲ್ಪ ಹೊರಗಡೆ ಹೋಗಿ ಪ್ಲಾನ್ ಹಾಕಿದ್ದೆ. ಹಾಗಾಗಿ ಹೊರಗಡೆ ಹೋಗಿದ್ದು ವೀಡಿಯೋನ ಅಷ್ಟು ಮಾಡಿಲ್ಲ. ಸೊ ಸಣ್ಣ ಒಂದು ಕ್ಲಿಪ್ಪಿಂಗ್ ನಿಮಗೆ ಆ್ಯಡ್ ಮಾಡ್ತೀನಿ. ನಾನು ಹೋಗಿ ಚಿಕ್ಕಪೇಟೆಯಲ್ಲಿ ಒಂದು ಸ್ವಲ್ಪ ನಂಗೆ ಶಾಪಿಂಗ್ ಮಾಡೋದು, ಹಾಗಾಗಿ ನಾನು ಅಲ್ಲಿ ಹೋಗಿದ್ದು. ಫ್ರೆಂಡ್ಸ್, ನಾನು ಅಲ್ಲಿಂದ ಇಲ್ಲಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ನಾನು ಮೆಟ್ರೋಲ್ಲಿ ಜರ್ನಿ ಮಾಡಿಕೊಂಡು ನಾನು ಹೋಗಿ ರೀಚ್ ಆಗಿದ್ದು ಎಲ್ಲಿಗೆ ಅಂತಂದರೆ ಚಿಕ್ಕಪೇಟೆಗೆ. ಸೊ ಚಿಕ್ಕಪೇಟೆಯಲ್ಲಿ ನಾನು ಹೋಗಿದ್ದು ಈ ಬ್ರಾಸ್ ಐಟಮ್ಸ್ನ ಕೆಲವೊಂದಿಷ್ಟು ನೋಡ್ಕೊಂಡು ಬರೋಣ ಅಂತ ಹೋಗಿದ್ದೆ. ಸೊ ಯಾವೆಲ್ಲ ಬ್ರಾಸ್ ಐಟಮ್ಸ್ ಅಲ್ಲೇ ಇದ್ವು ಅಂದರೆ ತುಂಬ ಕಲೆಕ್ಷನ್ಸ್ ಇದ್ದು. ಇನ್ನು ಚಿಕ್ಕಪೇಟೆಗೆ ಹೋದ್ರಂತೂ ನಿಮಗೆ ಸಿಕ್ಕಾಪಟ್ಟೆ ಶೋ ಐಟಮ್ಸು, ಮನೆಗೆ ಬೇಕಾಗಿರೋ ಐಟಮ್ಸು ಎಲ್ಲ ಸಿಗುತ್ತೆ. ಶೋ ಐಟಮ್ಸ್ದೇ ಒಂದು ಬೇರೆ ಇದೆ, ದೇವ್ರದ್ದೇ ಒಂದು ಬೇರೆ ಇದೆ, ಮತ್ತು ಪಾತ್ರೆ ಸಾಮಾನುಗಳದ್ದೇ ಒಂದು ಬೇರೆ ಶಾಪ್ ಈ ಥರ ನಿಮಗಲ್ಲಿ ಸಿಗ್ತವೆ. ನಾವು ಅದರಲ್ಲಿ ಒಂದಿಷ್ಟು ನೋಡ್ಕೊಂಡ್ವಿ, ಯಾವ್ಯಾವ ಇದ್ದಾವೆ, ಎಷ್ಟು ಪ್ರೈಸ್ ಇದ್ದಾವೆ ಅಂಥೇಳಿ ನಾನೊಂದಿಷ್ಟನ್ನ ನೋಡ್ಕೊಂಡು ಬರೋಕ್ಕೆ ಹೋಗಿದ್ದೆ. ಸೊ ಒಂದಿಷ್ಟು ನೋಡ್ಕೊಂಡು ಬಂದೆ. ಆಮೇಲೆ
ಐಟಮ್ ದೊಡ್ಡದು ಇರಬಾರ್ದಂತೆ ಶಾಪಿಂಗ್ ಮಾಡಿಕೊಂಡು ಸೊ ಹೊರಗಡೆ ಅಲ್ಲೇ ಟಿಫನ್ ಮಾಡ್ಕೊಂಡು ಇಲ್ಲ ಅಂದರೆ ಮತ್ತೆ ಒಯ್ಯೋದು ಹೆಂಗೆ ಹೋಗಿದ್ದು ಬೆಳಗ್ಗೆ ನಾನು ಮನೇಲಿ ನಮ್ಮ ಹೆಂಗೆ ಕರ್ತಿಯೆಲ್ಲ ನೋಡು ಟಿಫನ್ ಮಾಡ್ಕೊಂಡಿದ್ದು ಫೋಟೋ ಕಳಿಸೋದು ಏನೇ ದೋಸೆ ತೊಗೊಂಡ್ವಿ ಸ್ವಲ್ಪ ಎಣ್ಣೆನ ಸಪ್ರೇಟಾಗಿ ಕೊಟ್ಟಿದ್ರು ಅವ್ರು ಅದನ್ನು ಹಾಕಿರಲಿಲ್ಲ ಸೊ ಅದನ್ನು ಮಸಾಲಲ್ಲಿ ಮಿಕ್ಸ್ ಮಾಡಿಕೊಂಡು ಟಿಫನ್ ಮಾಡ್ಕೊಂಡು ಮುಗೀತು. ಸೊ ಸಾಯಂಕಾಲ ಮನೆಗೆ ಹೋದ್ಮೇಲೆ ಸಾಯಂಕಾಲ ಬಂದಮೇಲೆ ಮನೆಯಲ್ಲೂ ಯಾರೂ ಇರಲಿಲ್ಲಲ್ಲ, ಹಾಗಾಗಿ ಅದೇ ಪಲ್ಯ ಚಪಾತಿ ಇತ್ತು, ಅದ್ರ ಜೊತೆಗೆ ಅನ್ನ ಮಜ್ಜಿಗೆ ಸಾರು ಮಾಡಿದ್ದೆ ನಾನು. ಸೊ ಎಲ್ಲ ಒಂದು ಸೇರ್ಕೊಂಡು ಮತ್ತೆ ನಾನು ಸಾಯಂಕಾಲ ಸ್ವಲ್ಪ ಇದನ್ನೇ ಊಟ ಮಾಡ್ಕೊಂಡ್ವಿ ಆ್ಯಕ್ಚುಲಿ. ಯಾಕಂದರೆ ಎಲ್ಲರೂ ಬೆಳಗ್ಗೆ ಹೋದರೆ ಸಾಯಂಕಾಲನೇ ಬರ್ತಾರೆ, ಮಧ್ಯಾಹ್ನ ಯಾರೂ ಮನೇಲಿರಲ್ಲ. ನಾನು ಹೊರಗಡೆ ಹೋಗಿದ್ದೆ ತಿರುಗಾಡೋಕ್ಕೆ, ಶಾಪಿಂಗ್ ಮಾಡೋಕ್ಕೆ. ನಮ್ಮ ಇಬ್ಬರು ಫ್ರೆಂಡ್ ಜೊತೆಗೆ ಹೋಗಿದ್ದೆ ನಾನು ಆ್ಯಕ್ಚುಲಿ. ಸೊ 3 ಜನ ಸೇರಿ ಅಲ್ಲಿ ಬರೋಕ್ಕೆ ನಮಗೆ ಸಿಕ್ಕಾಪಟ್ಟೆ ಲೇಟ್ ಆಯಿತು. ಲೇಟಾಗಿ ಸಲುವಾಗಿ ನಾವು ಹೊರಗಡೆನೇ ತಿನ್ಕೊಂಡಿದ್ವಿ, ಹಾಗಾಗಿ ಎಲ್ಲ ಅಡುಗೆ ಎಲ್ಲ ಹಾಗೆ ಇತ್ತಲ್ಲ. ಸೊ ಮತ್ತು ಇವಾಗ ಅದನ್ನೇ ನೀಟಾಗಿ ಊಟ ಮಾಡಿಕೊಂಡು ರೆಡಿಯಾಗಿ ಮತ್ತು ನಾನು ತಿರ್ಗಾ ನೆಕ್ಸ್ಟ್ ಡೇನೂ ಹೋಗ್ಬೇಕಂತ ಪ್ಲ್ಯಾನ್ ಹಾಕಿದ್ದೀನಿ. ಆ ನೆಕ್ಸ್ಟ್ ಡೇ ಎಲ್ಲ ನಿಮಗೆ ಆಲ್ರೆಡಿ ಟೈಮ್ ಆಗಿರ್ತಾ ರಾತ್ರಿ ಜಲ್ದಿ ಮಲ್ಕೊಂಡಿದ್ದು ಬೆಳಗ್ಗೆ ಹೋಗೋಣ ಅಂಥೇಳಿ ಡಿಸೈಡ್ ಮಾಡ್ಕೊಲಿಕತ್ತೀನಿ. ಯಾಕಂದರೆ ಆ್ಯಕ್ಚುಲಿ ಈ ಊರಲ್ಲಿ ಒಂದು ಕಡೆ ಹೋಗ್ಬೇಕಂದ್ರೆ ಒಂದು ದಿನವೂ ಸಾಕಾಗೋಲ್ಲ. ಆಮೇಲೆ ಹೋಗೋ ಬರೋ ಇದರಲ್ಲೇ ಟೈಮ್ ಅಂತೂ ಹೋಗ್ಬಿಟ್ಟಿರುತ್ತೆ. ಅಲ್ಲಿಂದ ಇದು ತೊಗೊಂಬಂದು ನಾನು ವಾಸ್ತು ಕೀಲಿ ಅಂತೆ. ಸೊ ಇದೊಂದು ಕೀಲಿ ತಗೊಂಬಂದಿನಿ. ಇದ್ರದ್ದು ಪ್ರೈಸ್ ಎಷ್ಟಿರಬೇಕಂತ ಕಮೆಂಟ್ ಮಾಡಿ ಹೇಳ್ರಿ. ಇದು ಮೀನಿನ ಶೇಪಲ್ಲಿದೆ, ಒಂಟೆ, ಕಾರು, ಆನೆ, ಹೀಗೆ ಎಲ್ಲ ಶೇಪಲ್ಲಿ ಇವು ಸಿಗ್ತವೆ. ಹಿಂದೇನೋ ಬರ್ತಾರೆ ನೋಡ್ರಿ. ಇದು ಯಾರಿಗಾರು ಅಕ್ಷರ ಅರ್ಥ ಆಯಿತು ಅಂದರೆ ಓದಿ ಸ್ವಲ್ಪ ನನಗೊಂದು ಸ್ವಲ್ಪ ಕಳಿಸ್ರಿ, ಓದಿ. ಇದು ಆಮೇಲೆ ವೇಟ್ ಅದೇ, ಸಿಕ್ಕಾಪಟ್ಟೆ ವೇಟ್ ಅದೇ. ಇದೊಂದೇ ಅವ್ರು 1500 ಹಂಗೆ ಹೇಳಿದಿರೋ ರೇಟು. ಸೊ ಸ್ವಲ್ಪ ಬಾರ್ಗೇನಿಂಗ್ ಮಾಡಿ ತೊಗೊಂಡು ಬಂದ್ವಿ ನಾವು. ಸಿಕ್ಕಾಪಟ್ಟೆ ಚೆನ್ನಾಗಿ ಅನಿಸ್ತು ನನಗೆ, ಶೇಪು ಚೆನ್ನಾಗೈತೆ. ಸೊ ಇದೊಂದು ವಾಸ್ತು ಕೀಲಿ ಇರಲಿ ಅಂಥೇಳಿ. ಮತ್ತು ಈ ಥರದ್ದು ಡೂಪ್ಲಿಕೇಟ್ ಕೀ ಯಾರಿಂದನೂ ಮಾಡೋಕ್ಕಾಗಲ್ಲ ಅಂಥೇಳಿ ಅವ್ರು ಹೇಳ್ತಿರ್ತಾರೆ. ಬೇರೆದಾದರೆ ಡೂಪ್ಲಿಕೇಟ್ ಕೀ ಎಲ್ಲ ಮಾಡ್ಬೋದು ಅಂತ, ಇದರದ್ದು ಡೂಪ್ಲಿಕೇಟ್ ಕೀ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ ಪ್ರಕಾರ. ಬಟ್ ನಾನು ಅನ್ಸಮಟ್ಟಿಗೆ ಮಾಡ್ತಿರ್ಬೋದು, ಗೊತ್ತಿಲ್ಲ. ಯಾಕಂದರೆ ಇದು ಇಷ್ಟು ಈಸಿ ಅದ ಕೀ ನೋಡಿದರೆ, ಬಟ್ ಗೊತ್ತಿಲ್ಲ, ನೋಡೋಣ ಅಂತ. ನಾನು ಇದನ್ನು ಮನೇಲಿ ಯೂಸ್ ಮಾಡ್ಬೇಕಂತಂದೀನಿ. ಸೊ ಯಾರಿಗೆಲ್ಲ ಇದು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವೀಡಿಯೋ.